ओम ओम नमो ब्रह्मादिभ्यो ब्रह्मविद्यासम्पदायकर्तृभ्यो ऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ನಮಸ್ಕಾರ. ಕಾಟಕೋಪನಿಷತ್ತಿನ 2ನೇ ಅಧ್ಯಾಯದ 1ನೇ ಬಲ್ಲಿಯ 8ನೇ ಮಂತ್ರದ ಭಾಷ್ಯವನ್ನು ನೋಡೋಣ. ಕಿಂಚಯಃ ಅಧಿಯಜ್ಞಂ ಉತ್ತರಾಧರಾರಣ್ಯೋ ನಿಹಿತಃ ಸ್ಥಿತಃ ಜಾತವೇದ ಅಗ್ನಿಃ ಪುನಃ ಸರ್ವಹವಿಷಾಂ ಭೋಕ್ತಾ ಅಧ್ಯಾತ್ಮಂಚ ಯೋಗಿಭಿಃ ಗರ್ಭ ಇವ ಗರ್ಭಿಣೀಭಿಃ ಅಂತರ್ವತ್ನೀಭಿಃ ಅಗರ್ಹಿತಾನ್ನ ಭೋಜನಾದಿನ ಯಥಾ ಗರ್ಭಃ ಸುಭೃತಃ ಸುಷ್ಠು ಸಮ್ಯಕ್ ಭೃತೋ ಲೋಕೆ ಇವ ಇತ್ತಮೇವ ಋತ್ವಿಗ್ಭಿಃ ಯೋಗಿಭಿಶ್ಚ ಸುಭೃತಃ ಇತ್ಯೇತತ್. ಹಿಂದೆ ಹೇಳಿದ್ದೇ ಅಲ್ಲದೆ ಅಧಿಯಜ್ಞದಲ್ಲಿ ಯಾವ ಜಾತವೇದನು ಅಂತಂದರೆ ಅಗ್ನಿಯು ಮೇಲಿನ ಅರಣಿ ಕೆಳಗಿನ ಅರಣಿ ಇವೆರಡರಲ್ಲಿಯೂ ಇಡಲ್ಪಟ್ಟು ಅಂದರೆ ಇದ್ದುಕೊಂಡು ಆಮೇಲೆ ಎಲ್ಲ ಹವಿಸ್ಸುಗಳನ್ನು ಕೂಡ ಭೋಗಿಸುವನು. ಅಗ್ನಿಯನ್ನು ಕಡಿಯುವಾಗ 2 ಮರದ ಅರಣಿಗಳನ್ನು ಇಟ್ಕೊಂಡಿರ್ತಾರೆ, ಮೇಲಿನ ಅರಣಿ ಕೆಳಗಿನ ಅರಣಿ. ಅಂತಹ ಅರಣ್ಯಗಳಲ್ಲಿ ಇಡಲ್ಪಟ್ಟು ಅಲ್ಲಿ ಜನಿಸಿ ಅಥವಾ ಇದ್ದುಕೊಂಡು ಮೊದಲೇ ಇದ್ದುಕೊಂಡು ತೋರಲ್ಪಟ್ಟು ಅಂತಹ ಅಗ್ನಿಯು ಹವಿಸ್ಸುಗಳನ್ನು ಆಮೇಲೆ ಭೋಗಿಸ್ತಾನೋ ಹಾಗೆಯೇ ಅಧ್ಯಾತ್ಮವಾಗಿ ಯೋಗಿಗಳಿಂದಲೂ ಧ್ಯಾನಿಸಲ್ಪಡ್ತಾನೋ, ಹಾಗೆ ಗರ್ಭಿಣಿಯರಿಂದ ಗರ್ಭದಲ್ಲಿ ಧರಿಸಲ್ಪಡ್ತಾನೋ. ಲೋಕದಲ್ಲಿ ಬಸುರಿಯರ ಹೇಗೆ ಶುದ್ಧವಾದಂತಹ ಅನ್ನವನ್ನು ಉಣ್ತಾರೋ ಆ ಅನ್ನಗಳಿಂದ ಗರ್ಭವು ಚೆನ್ನಾಗಿ ಧರಿಸಲ್ಪಟ್ಟಿರುತ್ತದೋ ಅಂತಹ ಗರ್ಭದಲ್ಲಿ ಉತ್ತಮ ರೀತಿಯಲ್ಲಿ ಆ ಗರ್ಭವು ಪೋಷಿಸಲ್ಪಡ್ತದೋ ಅಂತಹ ಗರ್ಭದಲ್ಲಿ ಇರತಕ್ಕಂತಹ ಅಗ್ನಿಯು ಹಾಗೆಯೇ ಹಾಗೆಯೇ ಋತುಜರುಗಳಿಂದಲೂ ಯೋಗಿಗಳಿಂದಲೂ ಯಾವ ಅಗ್ನಿಯು ಚೆನ್ನಾಗಿ ಪೋಷಿಸಲ್ಪಡುತ್ತೋ ಅಂಥ ಅಗ್ನಿಯು ಹಾಗೆ ಕಿಂಚ ದಿವೇ ದಿವೇ ಅಹನ್ಯಃ ಈಡ್ಯ ಸ್ತುತ್ಯೋ ವಂದ್ಯಶ್ಚ ಕರ್ಮಿಭಿಃ ಯೋಗಿಭಿಶ್ಚ ಅಧ್ವರೇ ಹೃದಯೇ ಚ ಜಾಗ್ರವದ್ಭಿಃ ಜಾಗರಣಶೀಲೈಃ ಅಪ್ರಮತ್ತೈಃ ಇತ್ಯೇತತ್. ಹಾಗೆಯೇ ದಿನದಿನವೂ ಪ್ರತಿದಿನವೂ ಎಚ್ಚರವಾಗಿರುವ ಅಂದರೆ ಎಚ್ಚರದಿಂದಿರುವ ಸ್ವಭಾವದವರಾದಂತಹ ಅವಧಾನ ತಪ್ಪದೇ ಇರುವ ಅಂತ ಅರ್ಥ. ಅಂದರೆ ದಿನವೂ ಕೂಡ ತಪ್ಪದೆ ಮಾಡ್ತಾ ಇರತಕ್ಕಂತಹ ಹವಿಷ್ಮಂತರಾದ ಆಜ್ವೆ ಮುಂತಾದವುಗಳನ್ನು ತೆಗೆದುಕೊಂಡು ಬಂದಿರುವ ಮತ್ತು ಧ್ಯಾನ ಭಾವನೆ ಇವುಗಳಿಂದ ಕೂಡಿರತಕ್ಕಂತಹ ಹವಿಷ್ಮದ್ಭಿಃ ಆಜ್ಯಾದಿಮದ್ಭಿಃ ಧ್ಯಾನ ಭಾವನಾವದ್ಭಿಶ್ಚ ಮನುಷ್ಯೈಃ ಅಗ್ನಿಃ ಏತದ್ದೇತತ್ ತದೇವ ಪ್ರಕಟಂ ಬ್ರಹ್ಮ. ಧ್ಯಾನ ಭಾವನೆ ಇವುಗಳಿಂದ ಕೂಡಿರತಕ್ಕಂಥ ಮನುಷ್ಯರಿಂದ ಅಂದರೆ ಕರ್ಮಿಗಳಿಂದಲೂ ಯೋಗಿಗಳಿಂದಲೂ ಯಜ್ಞದಲ್ಲಿಯೂ ಹೃದಯದಲ್ಲಿಯೂ ಈಡ್ಯನಾಗಿ ಅಂದರೆ ಸ್ತೋತ್ರ ಮಾಡ್ತಾ ಹಾಗೆ ನಮಸ್ಕಾರಗಳನ್ನು ಮಾಡ್ತಾ ಇರತಕ್ಕಂತಹ ಯಾವ ಅಗ್ನಿ ಇರುವನೋ, ಸ್ತೋತ್ರಗಳಿಗೆ ನಮಸ್ಕಾರಗಳಿಗೆ ಒಳಪಟ್ಟು ಇರತಕ್ಕಂತಹ ಯಾವ ಅಗ್ನಿ ಇರುವನೋ ಅವನೂ ಕೂಡ ಇದೆ, ಅಂದರೆ ಪ್ರಕಟವಾದಂತಹ ಬ್ರಹ್ಮವೇ ಅಂತ ಅರ್ಥ. ಅಂದರೆ ಯಾವ ಜಾತವೇದ ಹೇಳತಕ್ಕಂಥ ಅಗ್ನಿ ಹವಿಸ್ಸನ್ನು ಭೋಗಿಸ್ತಾನೋ ಹಾಗೆಯೇ ಅಧ್ಯಾತ್ಮವಾಗಿ ಯೋಗಿಗಳಿಂದ ಧ್ಯಾನಿಸಲ್ಪಡ್ತಾನೋ, ಹಾಗೆ ಗರ್ಭಿಣಿಯ ಗರ್ಭದಲ್ಲಿ ಗರ್ಭವು ಸರಿಯಾಗಿ ಧರಿಸಲ್ಪಡುವುದಕ್ಕೆ ಕಾರಣವಾಗಿದ್ದಾನೋ, ಗರ್ಭವು ಪೋಷಿಸಲ್ಪಡುವುದಕ್ಕೆ ಕಾರಣವಾಗಿದ್ದಾನೋ, ಹಾಗೆ ಋತುಜರುಗಳಿಂದ ಯೋಗಿಗಳಿಂದ ಚೆನ್ನಾಗಿ ಪೋಷಿಸಲ್ಪಡ್ತಾ ಇರತಕ್ಕಂಥ ಯಾವ ಅಗ್ನಿ ಇದ್ದಾನೋ, ಹಾಗೆ ಪ್ರತಿದಿನವೂ ಕೂಡ ತಪ್ಪದೆ ಆಜ್ಯವೇ ಮುಂತಾದಂತಹ ವಸ್ತುಗಳಿಂದ ಅಗ್ನಿಯನ್ನು ಆರಾಧನೆ ಮಾಡ್ತಾ ಇರತಕ್ಕಂಥವರು ಹಾಗೂ ಧ್ಯಾನ ಭಾವನೆ ಮುಂತಾದವುಗಳಿಂದ ಸ್ತೋತ್ರ ಮಾಡ್ತಾ ಇರತಕ್ಕಂತಹ ಕರ್ಮಿಗಳಿಂದಲೂ ಯೋಗಿಗಳಿಂದಲೂ ಸ್ತೋತ್ರ ಮಾಡ್ತಾ ಇರತಕ್ಕಂತಹ ಹಾಗೆ ನಮಸ್ಕಾರ ಮಾಡ್ತಾ ಇರತಕ್ಕಂತಹ ಯಾವ ಅಗ್ನಿ ಇದ್ದಾನೋ, ನಮಸ್ಕಾರಕ್ಕೆ ಒಳಪಟ್ಟಿರತಕ್ಕಂತಹ ಸ್ತೋತ್ರಕ್ಕೆ ಯೋಗಿಗಳಿಂದ ಮನುಷ್ಯರುಗಳಿಂದ ಕರ್ಮಿಗಳಿಂದ ಸ್ತೋತ್ರ ನಮಸ್ಕಾರಗಳನ್ನು ಪಡಿತಾ ಇರತಕ್ಕಂಥ ಯಾವ ಅಗ್ನಿ ಇದ್ದಾನೋ ಅವನೂ ಕೂಡ ಈ ಪ್ರಕೃತವಾದಂತಹ ಬ್ರಹ್ಮವೇ. ಅವನನ್ನು ಅಂಥ ಅಗ್ನಿಯನ್ನು ಯಾರು ಆರಾಧನೆ ಮಾಡ್ತಾರೋ, ಉಪಾಸನೆ ಮಾಡ್ತಾರೋ,
ಸ್ತೋತ್ರ ಮಾಡ್ತಾರೋ ಅಂತಹ ಅಗ್ನಿಯನ್ನು ಉಪಾಸನೆ ಮಾಡತಕ್ಕಂಥವರು ಕೂಡ ಇಂತಹ ಬ್ರಹ್ಮನನ್ನೇ ಪಡಿತಾರೆ ಅಂತ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ನಮಸ್ಕಾರ. ಓಂ ಓಂ ನಮೋ